ಸತ್ಯನಾರಾಯಣ ಸ್ವಾಮಿ ಪೂಜೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ನೋಡಲಿಕ್ಕೆ. ಹಾಗೆಯೇ ಮನೆ ಮುಂದೆ ಬಿಡಿಸ್ತಕ್ಕಂಥ ಒಂದು ಪುಟ್ಟದಾದಂತಹ ರಂಗೋಲಿ ಡಿಸೈನು. ಬೆಂಗಳೂರು ಟ್ರಾಫಿಕ್ಕು, ಮೈಸೂರಿಗೆ ಹೋಗ್ತಾ ಇದ್ವಿ. ಹಾಗೆಯೇ ಫ್ರೆಂಡ್ ಮನೆ ಗೃಹ ಪ್ರವೇಶ, ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ವಿ. ಎಷ್ಟು ಖುಷಿ ಆಗ್ತಾಯಿತ್ತು ಅಂತ ಅಂದರೆ ಫೋನಲ್ಲಿ ಮಾತಾಡೋದಿದ್ದೇ ಇರುತ್ತೆ. ಹಾಗೆಯೇ ಒಟ್ಟಿಗೆ ಸೇರೋದ್ರ ಫೀಲೇ ಬೇರೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಪೊಟ್ಯಾಟೊ ಗೀ ರೋಸ್ಟ್, ಹಾಗೆಯೇ ಜೀರಾ ರೈಸ್. ಬನ್ನಿ ಪುಟ್ಟದಾದಂಥ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬರೋಣ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಬನ್ನಿ, ಇದು ಶನಿವಾರ ಮತ್ತು ಭಾನುವಾರ 2 ದಿನದ ವಿಡಿಯೋ ಆಗಿರುತ್ತೆ. ಶನಿವಾರ ಸಂಜೆ ಹಾಗೆ ನಾವು ಮೈಸೂರಿಗೆ ಹೋಗಿದ್ವಿ. ಶನಿವಾರ ಸಂಜೆ ಹಾಗೆ ಭಾನುವಾರ ಫ್ರೆಂಡ್ ಮನೆ ಗೃಹ ಪ್ರವೇಶ ಇತ್ತು, ಹಾಗಾಗಿ ಅಟೆಂಡ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಾವು ಶನಿವಾರನೇ ಹೋಗಿದ್ವಿ. ಹಾಗಾಗಿ 2 ದಿನದ ವಿಡಿಯೋನು ಇಲ್ಲಿ ನಾನು ಶೇರ್ ಮಾಡಿದ್ದೀನಿ. ಬನ್ನಿ ಮೊದಲಿಗೆ ಪುಟ್ಟದಾದಂಥ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಬರೋಣ. ಇದು ಶನಿವಾರ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಾನು ಜೀರಾ ರೈಸು ಹಾಗೆ ಪೊಟ್ಯಾಟೊ ಗೀ ರೋಸ್ಟ್ನ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಪೊಟ್ಯಾಟೊ ಗೀ ರೋಸ್ಟು. ಒಂದು ಸಲ ಟ್ರೈ ಮಾಡಿ, ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಒಂದು ಸಲ ಟ್ರೈ ಮಾಡಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಒಂದು 1/4 ಸ್ಪೂನಷ್ಟು ಮೆಂತ್ಯ, ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು, ಹಾಗೆಯೇ ಅರ್ಧ ಸ್ಪೂನಷ್ಟು ಸೋಂಪು ಮತ್ತು 1 ಸ್ಪೂನಷ್ಟು ಧನಿಯಾ, 1-2 ಇಂಚು ಚಕ್ಕೆ, 2 ಲವಂಗ, ಹಾಗೆಯೇ ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಏನು ಸೇರಿಸೋದು ಬೇಡ. ಹಾಗೆಯೇ ಡ್ರೈ ರೋಸ್ಟ್ನ ಮಾಡ್ಕೊಳ್ಳೋಣ. ಆದಷ್ಟು ಕಡಿಮೆ ಊರಿನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ಪರಿಮಳ ಬರುತ್ತೆ. ಸೀದ್ರೆ ಆ ಒಂದು ಸ್ಮೆಲ್ಲು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಇದು ಅನ್ನ, ದೋಸೆ, ಪೂರಿ, ಚಪಾತಿ, ಪರೋಟ ಇದಕ್ಕೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ ನಾವು ಆವಾಗಷ್ಟೇ ಮಸಾಲೆಗಳನ್ನೆಲ್ಲ ಹುರಿದು ಮಾಡೋದ್ರಿಂದ. ಹಾಗೆಯೇ 1 ಸ್ಪೂನಷ್ಟು ಗಸಗಸೆ, ಒಂದು 8-10 ಕರಿಬೇವೆಲೆಗಳು ಮತ್ತು ಗೋಡಂಬಿ, ಒಂದು 8-10, ಹುಣಸೆ ಹಣ್ಣು, ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಎಲ್ಲನೂ ಕೂಡ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು. ಕಾಳುಗಳನ್ನೆಲ್ಲ ಹಾಕ್ಕೊಂಡು ಅದು ಒಂದು 80% ರೋಸ್ಟ್ ಆಗಿದೆ ಅನ್ನುವಾಗ ಉಳಿದಿದ್ದನ್ನು ಹಾಕ್ಕೊಂಡು ನೀವು ಡ್ರೈ ರೋಸ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಡ್ರೈ ರೋಸ್ಟ್ ಮಾಡಿದ್ದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಎತ್ತಿಟ್ಕೊಂಡೆ. ಇವಾಗ ಅದೇ ಬಾಣಲೆಗೆ ಒಂದು 2-3 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಏನು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಇದು ಗೀ ರೋಸ್ಟ್ ಆಗಿರೋದ್ರಿಂದ ತುಪ್ಪದಲ್ಲೇ ಹುರ್ಕೊಂಡ್ರೆ ಅದು ರುಚಿ ತುಂಬ ಚೆನ್ನಾಗಿ ಬರೋದು. ತುಪ್ಪ ಕಡಿಮೆ ಇದೆ ಅಂದರೆ ಸ್ವಲ್ಪ ಎಣ್ಣೆ ತುಪ್ಪ 2 ಮಿಕ್ಸ್ ಮಾಡಿ ನೀವು ಫ್ರೈ ಮಾಡ್ಕೊಳ್ಬೋದು. ನೋಡಿ, ಫ್ರೈ ಆಗಿರ್ತಕ್ಕಂಥ ಆಲೂಗೆಡ್ಡೆನ ನಾನಿಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಮತ್ತು ಅದೇ ಬಾಣಲಿಗೆ ನಾನು ಉಳಿದಿರ್ತಕ್ಕಂಥ ತುಪ್ಪಕ್ಕೆ 2 ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕರಿಬೇವೆಲೆಗಳನ್ನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗಬೇಕು. ಹಾಗೆ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ನೀವು ಹುರ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಬೇಕು, ಇಲ್ಲಾಂದರೆ ಸಿಹಿತ್ತೆ. ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ. ಈಗಾಗಲೇ ಏನು ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಬೇರೆ ಮಸಾಲ ಪದಾರ್ಥಗಳು ಎಲ್ಲನೂ ಕೂಡ ನೀಟಾಗಿ ಗ್ರೈಂಡ್ ಮಾಡಿ ಸೇರಿಸ್ಕೊಳ್ಬೇಕಾಗುತ್ತೆ. ನೀರು ಹಾಕಿನೇ ಗ್ರೈಂಡ್ ಮಾಡಿ ಸೇರಿಸ್ಕೊಳ್ಬೇಕು. ನೋಡಿ, ಈಗ ಇದಕ್ಕೆ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕಲರ್ಫುಲ್ಲಾಗಿ ಹಾಗೆ ಒಳ್ಳೆ ಪರಿಮಳ, ಟೇಸ್ಟ್ ಎಲ್ಲ ಇರ್ತಕ್ಕಂಥ ಪೊಟ್ಯಾಟೊ ಗೀ ರೋಸ್ಟು ನೋಡ್ತಾ ಇರ್ಬೋದು ನೀವು. ಈಗ ಇದಕ್ಕೆ ಏನು ಹುರಿದಿಟ್ಕೊಂಡಿದ್ವಿ ಆಲೂಗೆಡ್ಡೆನ ಸೇರಿಸ್ಕೊಳ್ಬೇಕು. ಆಲೂಗೆಡ್ಡೆನ ಸೇರಿಸಾದ್ಮೇಲೆ ಮತ್ತೆ 1-2 ನಿಮಿಷ ನಾವು ಮಸಾಲೆ ಒಟ್ಟಿಗೆ ಬೆರಿಲಿಕ್ಕೆ ಬೇಯಿಸ್ಕೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಒಂದು ಕುದಿ ಬಂತು ಅಂತ ಅಂದರೆ ಆಲ್ಮೋಸ್ಟ್ ನಮಗೆ ಪೊಟ್ಯಾಟೊ ಗೀ ರೋಸ್ಟು ರೆಡಿಯಾಗಿದೆ ಅಂತಲೇ ಅರ್ಥ. ನೋಡಿ, ಕುದಿ ಬರುವಾಗೇ ಒಂದು ತಿನ್ನೋಣ ಅಂತ ಅಷ್ಟು ಟೆಂಪ್ಟ್ ಆಗ್ತಿರುತ್ತೆ. ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಅದು ತುಪ್ಪದಲ್ಲೇ ಎಲ್ಲ ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಚಪಾತಿ, ರೊಟ್ಟಿ, ಪೂರಿ, ಅನ್ನ. ನಾನಿಲ್ಲಿ ಜೀರಾ ರೈಸ್ ಜೊತೆಗೆ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮನೇಲಿ ಎಲ್ರಿಗೂ. ಒಂದು ಸಲ ಟ್ರೈ ಮಾಡಿ ನೀವು ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ
ತಿಳಿಸಿ ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಈ ಥರನೂ ಒಂದು ಸಲ ಟ್ರೈ ಮಾಡಿ. ಎಲ್ಲ ಮುಗಿಸಿ ಸಂಜೆ ಹಾಗೆ ನಾವು ಬೆಂಗಳೂರಿಂದ ಮೈಸೂರಿಗೆ ಹೊರಟ್ವಿ. ನಾವು ಹೊರಟಿದ್ದು ಸ್ವಲ್ಪ ತಡ ಆಯಿತು, ಹಾಗಾಗಿ ಟ್ರಾಫಿಕ್ಕು ಕೂಡ ಸಿಕ್ಕಾಬಟ್ಟೆ ಟ್ರಾಫಿಕ್ಕು ನೋಡ್ತಿರ್ಬೋದು ನೀವು. ನಾವು ಹೊರಟಿದ್ದು ಒಂದು 5:30 5:45 ಹೊರಟ್ವೇನೋ. ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 8:30 ಆಗೋಯಿತು ಮೈಸೂರು ರೀಚ್ ಆಗೋಷ್ಟರಲ್ಲಿ. ಬೆಂಗಳೂರು ಒಳಗಡೆ ತುಂಬ ಟ್ರಾಫಿಕ್ ಸಿಗುತ್ತೆ. ಫ್ಲೈಓವರ್ ಹತ್ತಿದ್ವಿ ಅಂತ ಅಂದರೆ ಹೋಗೋದು ಈಸಿ, ಆರಾಮಾಗಿ ಹೊರಟೋಗ್ತೀವಿ. ಬಟ್ ಬೆಂಗಳೂರು ಸಿಟಿ ಬಿಟ್ಟು ಹೊರಗಡೆ ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು, ಅಷ್ಟು ಟ್ರಾಫಿಕ್ಕು ನೋಡ್ತಿರ್ಬೋದು. ಅದಾದಮೇಲೆ ನಮಗೆ ಫ್ಲೈಓವರ್ ಹತ್ತಿದ್ವಿ, ನೋಡ್ತಿರ್ಬೋದು ಎಷ್ಟು ಖಾಲಿ ಇದೆ ರೋಡು ಅಂತ ಅಂದ್ಬಿಟ್ಟು. ಅಂದರೆ ಎಷ್ಟು ವೆಹಿಕಲ್ ಇದ್ರೂ ರೋಡ್ ತುಂಬ ವಿಶಾಲವಾಗಿದೆ. ಮೈಸೂರು ಟು ಬ್ಯಾಂಗ್ಳೂರು ಹೈವೇ. ನಾವು 8:30 ಹಾಗೆ ರೀಚ್ ಆದ್ವಿ. ನೋಡ್ತಿದ್ದೀರಲ್ಲ, ಇದೇ ಫ್ರೆಂಡ್ ಮನೆ. ನಾವು ತುಂಬ ವರ್ಷದಿಂದ ಒಂದು 4 ಜನ ತುಂಬ ಕ್ಲೋಸ್ ಫ್ರೆಂಡು, ಹಾಗಾಗಿ ನಾವು ಸ್ಯಾಟರ್ಡೇನೇ ಗೃಹ ಪ್ರವೇಶಕ್ಕೆ ಹೋಗಿದ್ದು. ನೋಡ್ತಿದ್ದಿಲ್ಲ, ಇದು ಬಂದು ಎಂಟ್ರೆನ್ಸಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ಏನೂ ಇಲ್ಲ, ಜಸ್ಟ್ ಒಂದು ಸ್ಟೋರ್ ರೂಮ್ ಇದೆ, ಬಿಟ್ಟರೆ ಫುಲ್ಲು ಪಾರ್ಕಿಂಗಿಗೆ ಅಂತ ಹೇಳಿ ಬಿಟ್ಕೊಂಡಿದ್ದಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮರುದಿನ ಪೂಜೆ ಇತ್ತಲ್ಲ, ಅದಕ್ಕೆ ಹಿಂದಿನ ದಿನವೇ ಅಲಂಕಾರನ ಮಾಡ್ಕೊಂಡಿದ್ದಾರೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ, ಎಷ್ಟು ಪೇಷನ್ಸಿಂದ ಮಾಡಿರ್ತಾರೆ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದರು. ಹಾಗೆ ಮನೆ ಮುಂದೆ ಕೂಡ ರಂಗೋಲಿನೂ ಕಲರ್ಫುಲ್ಲಾಗಿ ಬಿಡಿಸಿದ್ರು. ಸಂಜೆ ಗಣಪತಿ ಹೋಮ ಎಲ್ಲ ಇತ್ತು, ಅದೆಲ್ಲ ಮುಗ್ದಾದ್ಮೇಲೆ ಬೂದ್ಗುಂಬಳಕಾಯಿನ ಮನೆಗೆ ನೀವುಳಿಸಿ ಹೊಡಿತಾರಲ್ಲ, ಅದು ಲಾಸ್ಟ್ ಪೂಜೆ ಉಳ್ಕೊಂಡಿತ್ತು, ಅದನ್ನು ಮಾಡ್ತಾಯಿದ್ರು. ನೋಡ್ತಿರ್ಬೋದು ನೀವು ಎಲ್ಲರೂ. ಹಾಗಾಗಿ ಹೊರಗಡೆ ಬಂದು ನಿಂತಿರ್ತಕ್ಕಂಥದ್ದು. ಹೊಡಿತಾರ? ಕಲ್ ಮೇಲೆ ಹೊಡಿಬೇಕಮ್ಮ. ಕರೆಕ್ಟಾಗಿ ಬಿದ್ದಿಲ್ಲ ಅಂದರೆ ಅದು ಅಟ್ಲೀಸ್ಟ್ ಓಪನ್ ಆದರೂ ಆಗುತ್ತಲ್ವ, ಮತ್ತೆ ಅದನ್ನು ಕೈಯಿಂದನೇ ಈ ಥರ ಓಪನ್ ಮಾಡಿ ಮನೆ ಬಾಗಿಲಿಗೆ ಇಡಬೇಕು. ಈಗ ಇದೊಂದು ನೋಡು ಹೆಂಗೆ ಹೊಡಿದ್ರು. ಅದಕ್ಕೆ ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಗನೆ ತಾತನಿಗೆ. ನನ್ನ ಮಗನಿಗೆ ಕುಂಬಳಕಾಯಿ ಹೊಡೆಯುತ್ತಾ ಅಂತ ಡೌಟು. ಆದರೆ ಕಲ್ಲು ಸ್ವಲ್ಪ ಸಣ್ಣದಿಟ್ಟಿದ್ರು, ಹಾಗಾಗಿ ಅದು ಅಂದರೆ ಓಪನ್ ಆಗಲ್ಲ ಅನ್ನೋ ಥರ. ಆಯುಧ ಪೂಜೆನಲ್ಲೆಲ್ಲ ನಾವು ಸ್ವಲ್ಪ ದೊಡ್ಡ ಕಲ್ಲಿಟ್ಟು ಹೊಡಿತೀವಿ ನೋಡಿ ಬೂದ್ಗುಂಬಳಕಾಯಿನ, ಹಾಗಾಗಿ ಅವನು ಮಸ್ತ್ ಸಣ್ಣದು ಇಟ್ಟಿದ್ದಾರೆ ಕಲ್ಲು, ಅದು ಹೊಡೆದ್ರೆ ನಿಜವಾಗ್ಲೂ ಓಪನ್ ಆಗುತ್ತಾ ಅನ್ನೋ ಥರ ಅವನು ಹೇಳ್ತಾ ಇದ್ದ. ಬಟ್ ಅವನಿಗೆ ಶಾಕ್ ಆಯಿತು, ಹೊಡೆದ ತಕ್ಷಣ ಎಲ್ಲ ತುಂಬ ಪೀಸ್ಗಳಾದ್ವಲ್ಲ, ಹಾಗಾಗಿ. ಇನ್ನು ನೋಡ್ತಿರ್ಬೋದು ನೀವು, ಇದು ಎಂಟ್ರೆನ್ಸ್ ಆದ ಕೂಡಲೇ ಹಾಲು. ಫಸ್ಟ್ ಫ್ಲೋರಲ್ಲಿ ಏನು ರೂಮೆಲ್ಲ ಏನಿಲ್ಲ, ಡೈನಿಂಗ್ ಹಾಲು ಹಾಗೆಯೇ ಕಿಚನ್ನು ಇಷ್ಟೇ ಫಸ್ಟ್ ಫ್ಲೋರಲ್ಲಿ. ಲಿಫ್ಟ್ ಬಂದಿರೋದ್ರಿಂದ ಬೇರೇನಿಲ್ಲ. ಒಂದು ಕಾಮನ್ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ 2 ಮಾಡಿಸಿದ್ದಾರೆ. ನನಗೆ ದೇವ್ರ ಮನೆ ಕಾನ್ಸೆಪ್ಟ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡ್ತಿರ್ಬೋದು ನೀವು, ಇದೇ ದೇವ್ರ ಮನೆ. ಅವರು ಗಣೇಶಂದು ಇದು ವುಡ್ಡಲ್ಲಿ ಮಾಡಿಸಿದ್ದಾರೆ. ಅದಾದಮೇಲೆ ಈ ಕಡೆ ಫೋಟೋಗಳನ್ನ ಇಡಲಿಕ್ಕೆ ಅಂತ ಹೇಳಿ, ಇನ್ನು ಅರೇಂಜ್ ಏನು ಮಾಡಿಲ್ಲ, ಜಸ್ಟ್ ಹಾಗೆ ಇಟ್ಟಿದ್ದಾಳೆ. ಬಟ್ ದೇವ್ರ ಮನೆ ನನಗೆ ತುಂಬ ಇಷ್ಟ ಆಯಿತು. ಇದು ಬಂದು ಕಿಚನ್ನು. ಇನ್ನು ಅಂದರೆ ಸ್ಟವ್ ಎಲ್ಲ ಏನಿನ್ನು ಫಿಟ್ ಮಾಡಿಲ್ಲ, ಹಾಗಾಗಿ ಇದು ಡೈನಿಂಗ್ ಹಾಲು. ಫೋಟೋ ತೆಗಿಲಿಕ್ಕೆ ಅಂತ ಅಂದ್ಬಿಟ್ಟು ಇದೆಲ್ಲ ಸ್ವಲ್ಪ ಹೂವು ಇದೆಲ್ಲ ಇಟ್ಟು ಡೆಕೋರೇಷನ್ನ ಮಾಡಿದರು. ಹಾಗೆಯೇ ಫಸ್ಟ್ ಫ್ಲೋರಿಗೆ ಹೋದರೆ ಅಲ್ಲಿ 2 ರೂಮ್ ಇದೆ. ಒಂದು ಬಂದು ಸ್ಟಡಿ ರೂಮು, ಮತ್ತೊಂದು ಗೆಸ್ಟ್ ರೂಮ್ ಅಂತ ಹೇಳಿ. ಇದು ನೋಡ್ತಿರ್ಬೋದು, ಇದೆ ಸ್ಟಡಿ ರೂಮು. ಮಕ್ಕಳಿಗೆ ಅಂದರೆ ಓಪನ್ ಸ್ಪೇಸಲ್ಲಿ ಓದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇದು ಬುಕ್ ರ್ಯಾಕು. ಮತ್ತು 3rd ಫ್ಲೋರಿಗೆ ಹೋದರೆ ಅಲ್ಲಿ 2 ರೂಮ್ ಇದೆ ನೋಡಿ. ಇದೊಂದು ರೂಮು, ಇದರ ಎದುರುಗಡೆಗೆ ಒಂದು ರೂಮ್ ಇದೆ. ಇದು ಮಕ್ಕಳಿಗೆ ಅಂತ ಹೇಳಿ ಒಂದು ವಾಲ್ ಫುಲ್ ಅವರು ಗ್ಲಾಸ್ ಫಿಟ್ಟಿಂಗ್ಸ್ ಮಾಡಿಸಿದ್ದಾರೆ. ಅದಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಅಲ್ಲಿ ಸ್ಕ್ರೀನ್ ಹಾಕಿಸ್ತಾರೆ, ಸ್ಕ್ರೀನ್ ತೆಗೆದ್ವಿ ಅಂತ ಅಂದರೆ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಅರ್ಧ ಕಾಲು ಭಾಗ ಮೈಸೂರೆಲ್ಲ ಕಾಣುತ್ತೆ. ಹಾಗಾಗಿ ಎಲ್ಲ ರೂಮಿಗೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ ನೋಡಿ. ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ ರೂಮ್ಗಳೆಲ್ಲ. ಅಂದರೆ ಒಂದು ಫ್ಲೋರಲ್ಲಿ 2 ರೂಮ್ ಅಷ್ಟೇ ಅಲ್ಲ, ಹಾಗಾಗಿ ತುಂಬ ಅಂದರೆ ತುಂಬ ಸ್ಪೇಷಿಯಸ್ ಆಗಿ ಬಂದಿದೆ. ಎದುರುಗಡೆ ಇರೋದು ಮಾಸ್ಟರ್ ಬೆಡ್ರೂಮ್ ಇದೆ. ಇದೊಂದು ರೂಮು, ಇನ್ನೊಂದು ರೂಮ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಏನೂ ಇಲ್ಲ. ಫಸ್ಟ್ ಫ್ಲೋರಲ್ಲಿ ಡೈನಿಂಗ್ ಹಾಲು ದೇವ್ರ ಮನೆ, ಕಿಚನ್ನು. 2nd ಫ್ಲೋರಲ್ಲಿ ಸ್ಟಡಿ ರೂಮು ಮತ್ತು ಒಂದು ರೂಮ್ ಇದೆ. ಮತ್ತು 3rd ಫ್ಲೋರಲ್ಲಿ 2 ರೂಮ್ ಇದೆ. ಇದು ಬಂದು 4th ಫ್ಲೋರು. 4th ಫ್ಲೋರಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಅಂದರೆ ಕಟ್ಟೆ ಥರ ಮಾಡಿಸಿಬಿಟ್ಟಿದ್ದಾರೆ. ಕೂರಲಿಕ್ಕೆ ಎಲ್ಲ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಓಪನ್ ಸ್ಪೇಸು. ಇದು ಒಂದು ಸ್ಮಾಲ್ ಕಿಚನ್ ಥರ ಮಾಡಿಸಿದ್ದಾರೆ. ಇದನ್ನು ನೋಡ್ತಿರ್ಬೋದು ನೀವು. ಇದು ಕೂಡ ತುಂಬ ಇಷ್ಟ ಆಯಿತು. ಮೇಲೆ ಕೂತ್ರೆ ಅಂದರೆ ಸುತ್ತ ಗ್ರೀನರಿ ಕಾಣುತ್ತೆ, ಅದೆಲ್ಲ
ಚೆನ್ನಾಗಿದೆ ಈ ಕಾನ್ಸೆಪ್ಟ್ ಕೂಡ, ನೋಡ್ತಿರ್ಬೋದು ನೀವು. ಹಾಗೆ ಇದರ ಆಪೋಸಿಟ್ ಸೈಡಲ್ಲಿ ಬಟ್ಟೆ ವಾಶ್ ಮಾಡಲಿಕ್ಕೆ ವಾಷಿಂಗ್ ಮಿಷಿನ್ ಅದೆಲ್ಲ ಇಟ್ಕೊಳ್ಳಿಕ್ಕೆ ಅಂತ ಅಂದ್ಬಿಟ್ಟು ಜಾಗನ ಮಾಡಿದ್ದಾರೆ. ಕೈಯಲ್ಲಿ ವಾಶ್ ಮಾಡೋದಾದರೆ ಹಾಗೆಯೇ ಸಪ್ರೇಟು ವಾಷಿಂಗ್ ಮಿಷಿನ್ ಅದಕ್ಕೆಲ್ಲ ನೀಟಾಗಿ ಜಾಗನ ಮಾಡಿದ್ದಾರೆ. ಗಿಡಗಳು ಇಟ್ಕೊಳ್ಳೋದಾದ್ರೂ ಕೂಡ ಇಲ್ಲಿ ಇಟ್ಕೊಳ್ಬೋದು. ಇದು ಬಂದು ಲಿಫ್ಟದು ಅದು ಎಲೆಕ್ಟ್ರಿಕ್ ಎಲ್ಲ ಅದನ್ನು ಮಾಡಿದ್ದಾರೆ. ಎಲ್ಲ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಆಲ್ಮೋಸ್ಟ್ ಪೂಜೆ ಮುಗಿಲಿಕ್ಕೆ ಬಂದಿತ್ತು, ನೋಡ್ತಿರ್ಬೋದು ನೀವು. ಅಷ್ಟರಲ್ಲಿ ಎಲ್ಲ ಫ್ರೆಂಡ್ಸ್ ಒಬ್ಬೊಬ್ಬರೇ ಬರ್ತಾಯಿದ್ರು. ನಾನು ಆ್ಯಕ್ಚುಲಿ ಹಿಂದಿನ ದಿನವೇ ಹೋಗಿದ್ದೆ. ಈ ಭವ್ಯನೂ ಕೂಡ ಹಿಂದಿನ ದಿನವೇ ಬಂದಿದ್ಲು. ಬಟ್ ಅವಳು ಹಸ್ಬೆಂಡ್ ಮನೆ ಮೈಸೂರು ಇದ್ದಿದ್ದರಿಂದ ಅಲ್ಲಿ ಸ್ಟೇ ಆಗಿದ್ಲು. ನಮಗೆಲ್ಲ ರೂಮ್ ಮಾಡಿದ್ಲು. ಸೊ ಮನೆ ಹತ್ರನೇ ರೂಮ್ ಮಾಡಿದ್ಲು. ಹಾಗಾಗಿ ನಾವು ರೂಮಲ್ಲಿ ಸ್ಟೇ ಆಗಿದ್ವಿ. ಎಲ್ಲರೂ ತಂಗಿ, ನಾನು, ಫ್ರೆಂಡ್ ಮಗಳು ಎಲ್ಲರೂ ಇದ್ವಿ. ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೂ ಇಬ್ಬರು ಫ್ರೆಂಡ್ ಬಂದರು, ಸೌಮ್ಯ ಮತ್ತು ಶಾಲಿನಿ. ಎಲ್ಲರೂ ಬಂದು ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಿರ್ಬೋದು ನೀವು. ಅಂದರೆ ಎಲ್ಲರ ಮಕ್ಕಳು ಎಲ್ಲ ಏಜವರು ಇದ್ದಾರೆ. ಹಾಯ್ ಮಾಡು. ಯಾಕೆ ಸೌಮ್ಯ ಏನಾರು ಹೇಳ್ಕೊಂಡು ಕರ್ಕೊಂಡ್ಬಂದಿದ್ದೀಯಾ ನೀನು? ಭಾಗ್ಯ ಆಂಟಿ ಎಲ್ಲ ಫೋನ್ಗೆ ಹಾಯ್ ಹೇಳಕ್ಕೆ ಹೇಳಿದ್ದು ನಾನು. ಏನೋ ಕೊಡಿಸಿಲ್ಲ ನೀನು. ಅಣ್ಣ ಜೊತೆ ಕೂತ್ಕೋತೀಯಾ? ಭವ್ಯ ಆಂಟಿ ಟೀಚರ್ ಆಗ್ಬಿಟ್ಟವ್ರೆ. ಭವ್ಯ ಆಂಟಿ ಟೀಚರ್ ಆಗಿದ್ದಾರೆ ಇವತ್ತು. ಎಲ್ಲ ಕೂತ್ಕೊಂಡ್ರೆ ನೀನು ಹೆಂಗೆ ಬರ್ತೀಯಾ? ಆದರೂ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರೋದು ಅಂದರೆ ಖುಷಿನೇ ಬೇರೆ. ನಾರ್ಮಲಾಗಿ ಮಾತಾಡ್ತಿರ್ತೀವಿ, ಫೋನ್ಲೆಲ್ಲ ಮಾಡ್ಕೊಂಡು ಮಾತಾಡ್ತೀವಿ. ಆದ್ರೂ ಒಟ್ಟಿಗೆ ಸಿಕ್ಕಿದ್ವಿ ಫೇಸ್ ಟು ಫೇಸ್ ಅಂತ ಅಂದರೆ ಆ ಫೀಲೇ ಬೇರೆ. ಹಾಗೆಯೇ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು, ನೋಡ್ತಿರ್ಬೋದು ನೀವು. ಅಂದರೆ ಎಲ್ಲ ಫ್ರೆಂಡ್ಸಿಗೂ ಬೇರೆ ಬೇರೆ ಏಜ್ ಮಕ್ಕಳಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನೋಡಿ, ನಾವು 4 ಜನದ್ದು ಒಂದಷ್ಟು ಫೋಟೋಸ್ನೂ ಕೂಡ ನಾವಿಲ್ಲಿ ತೆಕ್ಕೊಂಡ್ವಿ, ನೋಡ್ತಿರ್ಬೋದು. ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ನಾನು ಊಟದ ಯಾವುದನ್ನು ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಬಟ್ ನೋಡಿ, ಪಲಾವಿಗೆ ಅವರು ಹಲಸಿನ ಎಲೆ ಬರುತ್ತಲ್ಲ ಅದನ್ನು ಪಾಕೆಟ್ ಥರ ಮಾಡಿ ಅದರಲ್ಲಿ ಸ್ಟೀಮ್ ಕುಕ್ ಮಾಡಿದರು. ತುಂಬ ಡಿಫ್ರೆಂಟಾಗಿ ಮಾಡಿದರು. ಮೆನು ಎಲ್ಲ ತುಂಬ ಚೆನ್ನಾಗಿತ್ತು. ನಿಮಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರು ಬಂದು ಬೆಂಗಳೂರಲ್ಲೇ ಇರ್ತಾರೆ. ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಬೆಳಿಗ್ಗೆಯಿಂದ ಎಂಜಾಯ್ ಮಾಡಿದ್ವಿ. ಬೆಂಗಳೂರು ಹತ್ತಿರ ಬರುವಾಗ, ಕೆಂಗೇರಿ ಹತ್ತಿರ ಬರುವಾಗ ಫ್ಲೈಓವರ್ ಇಳಿಬೇಕು, ಇನ್ನೊಂದು 2-3 ಕಿಲೋಮೀಟರ್ಸ್ ಇದೆ ಅನ್ನುವಾಗ ಫ್ಲೈಓವರಿಂದನೇ ಇವತ್ತು ಟ್ರಾಫಿಕ್ ಜಾಸ್ತಿ ಇತ್ತು, ನೋಡ್ತಿರ್ಬೋದು ನೀವು. ನಮಗೆ ಯಾವಾಗಲೂ ಈ ಥರ ಟ್ರಾಫಿಕ್ ಸಿಕ್ಕಿರಲಿಲ್ಲ. ಇದೇ ಫಸ್ಟ್ ಟೈಮ್ ಫ್ಲೈಓವರಲ್ಲೂ ಕೂಡ ಟ್ರಾಫಿಕ್ ಸಿಕ್ಕಿದ್ದು. ಇನ್ನೂ 1-2 ಕಿಲೋಮೀಟ್ರ್ ಇರುವಾಗಲೇ ಫುಲ್ಲು ಜಾಮ್ ಆಗಿತ್ತು. ಹಾಗಾಗಿ ಬೆಳಿಗ್ಗೆಯಿಂದ ಏನು ಎಂಜಾಯ್ ಮಾಡಿದ್ವಿ ಅದೆಲ್ಲ ಎಷ್ಟೊತ್ತಿಗಪ್ಪ ಮನೆಗೆ ಹೋಗ್ತೀವಿ ಅನ್ನೋ ಥರ ಅನಿಸಿತ್ತು. ಇದು ನೋಡಿ, ಫ್ಲೈಓವರ್ ಇಳಿಯುವಾಗ ಸರ್ವಿಸ್ ರೋಡು ಕೂಡ ಅಷ್ಟೇ ಜಾಮ್ ಇರುತ್ತೆ. ಅಂದರೆ 2 ಕಡೆಯಿಂದನೂ ಬಂದು ಒಟ್ಟಿಗೆ ಒಂದು ರೋಡಲ್ಲಿ ಜಾಯ್ನ್ ಆಗುತ್ತಲ್ಲ, ಹಾಗಾಗಿ ಸಿಕ್ಕಾಬಟ್ಟೆ ಟ್ರಾಫಿಕ್ಕು. ಆಲ್ಮೋಸ್ಟ್ ನಾವು ಮನೆಗೆ ಬರೋಷ್ಟರಲ್ಲೇ 8:30 ಆಗೋಯಿತು. ನಾವು 7:30ಗೆಲ್ಲ ಮನೆಗೆ ಬರಬೇಕಿತ್ತು. ಆಲ್ಮೋಸ್ಟ್ 1 ಅವರ್ ನಾವು ಲೇಟ್ ಆಯಿತು. ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.